ಇನ್ನು ಕೋಲಾರದಲ್ಲಿ ಮುನಿಯಪ್ಪ ವಿರೋಧಿ ಅಭಿಯಾನ ಶುರುವಾಗಿದೆ. ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ. ಇಲ್ಲಿ ಚಿಕ್ಕಪೆದ್ದಣ್ಣ ಮುನಿಯಪ್ಪ ಅವರ ಅಳಿಯ ಅವರಿಗೆ ಟಿಕೆಟ್ ಕೊಡುವ ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದ್ದು 7 ಬಾರಿ ಸಂಸದರಾಗಿದ್ದಾರೆ, ಈಗ ಸಚಿವರು ಕೂಡ ಆಗಿದ್ದಾರೆ. ಮತ್ತವರ ಕುಟುಂಬದವರಿಗೆ ಟಿಕೆಟ್ ಕೊಡ್ತೀರಾ? ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ ಅಂತ ಅಭಿಯಾನ ಶುರುವಾಗಿದೆ. ಕೋಲಾರ ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮಾಲೂರು ಕಾಂಗ್ರೆಸ್ ಕಚೇರಿ ಎದುರು ಧಿಕ್ಕಾರ ಘೋಷಣೆ ಮಾಡಿದ್ದಾರೆ. ಎಡಗೈ ಸಮುದಾಯದ ನಿಮಗೆ ಬೆಂಬಲವನ್ನ ಕೊಟ್ಟಿದ್ದೇವೆ, ನಿಮ್ಮನ್ನ 7 ಬಾರಿ ಸಂಸದರನ್ನಾಗಿ ಆಯ್ಕೆ ಮಾಡಿದೀವಿ, ಈಗ ಬಲಗೈ ಸಮುದಾಯಕ್ಕೆ ಅವಕಾಶವನ್ನ ಕೊಡಿ, ಟಿಕೆಟ್ ನೀಡದೆ ಹೋದ್ರೆ ಸಾಮೂಹಿಕ ರಾಜೀನಾಮೆ ಅಂತ ಮುನಿಯಪ್ಪ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ ಅನ್ನುವಂತಹ ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಅಂದ್ರೆ 7 ಬಾರಿ ಸಂಸದರಾಗಿದ್ದಾಗಲೂ ನಿಮ್ಗೆ ಸಪೋರ್ಟ್ ಮಾಡಿದ್ವಿ, ಈಗ ಸಚಿವರಾಗಿದ್ದಾಗಲೂ ನಿಮ್ಗೆ ಸಪೋರ್ಟ್ ಮಾಡಿದೀವಿ, ಇದೀಗ ನಿಮ್ಮ ಕುಟುಂಬದವರೇ ಮತ್ತೆ ಬೆಳಿಬೇಕು, ನಿಮ್ಮ ಕುಟುಂಬದವರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ದುರಾಸೆ ಯಾಕೆ ಅನ್ನುವಂಥದ್ದು ಅಲ್ಲಿ ಮತ್ತೊಂದು ಬಣದ ಪ್ರಶ್ನೆ. ಹೀಗಾಗಿ ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ ಅನ್ನುವಂತಹ ಅಭಿಯಾನವನ್ನೇ ಈಗ ಶುರು ಮಾಡಿದ್ದಾರೆ. ಅಲ್ಲಿ ಬಲಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಈ ಬಾರಿ ಬಲಗೈ ಸಮುದಾಯಕ್ಕೆ ಗೋ ಬ್ಯಾಕ್ 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 ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬಲಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಈ ಬಾರಿ ಬಲಗೈ ಸಮುದಾಯಕ್ಕೆ. ಇನ್ನು ಮುನಿಯಪ್ಪ ಅಳಿಯಾಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಲೇಬಾರದು ಅಂತ, ಯಾವಾಗ ಟಿಕೆಟ್ ಸಿಗುವ ಸಾಧ್ಯತೆ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಇದೆ ಅನ್ನುವಂತಹ ಮಾಹಿತಿ ರವಾನೆ ಆಯಿತು, ಆಂತರಿಕ ಮಾಹಿತಿ. ಅಲ್ಲಿಂದ ಶುರುವಾದಂತಹ ಆಕ್ರೋಶ, ರಾಜೀನಾಮೆ ಪ್ರಹಸನ ಎಲ್ಲವೂ ಕೂಡ ಇವತ್ತು ಕೂಡ ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ ಅನ್ನುವ ತನಕ ಕೂಡ ಹೋಗಿದೆ.